ಬ್ಲಡ್ ಬಾತ್ ಅಂತ ಕರೀತಾರೆ ಷೇರು ಮಾರುಕಟ್ಟೆಯ ಭಾಷೆಯಲ್ಲಿ. ಇವತ್ತದಾಯಿತು. ಷೇರು ಮಾರುಕಟ್ಟೆ ಓಪನ್ ಆದ ಮೊದಲ 10 ಸೆಕೆಂಡ್ನಲ್ಲಿ ಭಾರತದಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡ್ಕೊಂಡ್ರು. ಸಾಯಂಕಾಲ ಬರ್ತಾ ಬರ್ತಾ ಯಾವುದೋ ಕೆಲವು ಸ್ಟಾಕ್ಗಳ ಮೇಲೆದ್ದ ಕಾರಣಕ್ಕಾಗಿ ಅಂತಿಮವಾಗಿ ದಿನದ ಲಾಸು 13ರಿಂದ 14 ಲಕ್ಷ ಕೋಟಿಗೆ ಬಂದು ನಿಂತಿದೆ. ಟಾಟಾ ಕಂಪನಿ 1 ಲಕ್ಷ ಕೋಟಿ ಲಾಸು, ರಿಲಯನ್ಸಿಗೆ 95,000 ಕೋಟಿ. ಇದು ಕೇವಲ ಭಾರತದ ವಿದ್ಯಮಾನ ಅಲ್ಲ, ಇವತ್ತು ಪ್ರಪಂಚದ ತುಂಬದ ವಿದ್ಯಮಾನ. ಕಾರಣ ಡೊನಾಲ್ಡ್ ಟ್ರಂಪ್ ಅವರು ಹಾಕಿರೋ ಸೇಡಿನ ತೆರಿಗೆ. ಚಂಬಿ ಪುರಾಣಿಕ್ ಅವರ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂಬಿ ಪುರಾಣಿಕರೇ, ಯಾವುದು ಅಮೇರಿಕ ವಿರೋಧಿ ದೇಶಗಳಂತಿದ್ವು ಆ ದೇಶಗಳೆಲ್ಲ ಸೇಫ್ ಆಗಿದ್ದಾವೆ. ರಷ್ಯಾ ಮೇಲಿಲ್ಲ, ಇರಾನ್ ಮೇಲಿಲ್ಲ, ಕ್ಯೂಬಾ ಮೇಲಿಲ್ಲ. ಮೋದಿ ಫ್ರೆಂಡು ಅನ್ಕೊಂಡು 26% ಹಾಕ್ಬಿಟ್ರು. ಹೇಳಿ, ಏನಿದ್ರೆ ಪ್ರಶ್ನೆ ಏನು? ಮಿತ್ರ ದೇಶಗಳ ಮೇಲೆ ತೆರಿಗೆ ಹಾಕಿ ಶತ್ರು ದೇಶಗಳ ಅನ್ಕೊಂಡವ್ರನ್ನ ಸೇಫ್ ಮಾಡಿದ್ರ ಅಂತ? ಇಲ್ಲ, ಅವರು ಅಜಿತ್ ಅವ್ರು ಹೇಳ್ತಾ ಇರೋದು ನಮ್ಮ ಕೊನೆ ಮಾತಾಡಿದಂತಹ ತಜ್ಞರು ಹೇಳಿದ್ದನ್ನ ನಾನು ಎಂಡಾರ್ಸ್ ಮಾಡ್ತೇನೆ. ಯಾಕಂದ್ರೆ ಇದು ಅಮೆರಿಕಾದ ಪರವಾದ ನೀತಿ ಅಂತ ಹೇಳೋಕ್ಕಿಂತ ಅಮೆರಿಕ ಇದುವರೆಗೂ ಎಚ್ಚೆತ್ತಿರಲಿಲ್ಲ, ಈಗ ಎಚ್ಚೆತ್ತಿದೆ. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು ನಮ್ಮ ಶತ್ರು ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳು ಇಬ್ಬರು ಸೇರಿ ನಮಗೆ ಒಂದು ರೀತಿಯಲ್ಲಿ ಈ ತೆರಿಗೆ ಭಾರವನ್ನು ಹಾಕಿ ನಮ್ಮ ಏನು ಆಂತರಿಕವಾದ ಉತ್ಪಾದನೆ ಇದೆ ಮತ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಇದೆ ಮತ್ತು ನಮಗೆ ಆದಾಯ ಏನು ಬರಬೇಕು ಅದರಲ್ಲಿ ಡೆಫಿಸಿಟ್ ಇದೆ ಅಂತಕ್ಕಂಥದ್ದು ಅವ್ರು ಹೇಳಿದ್ರು. 36% ಆಗಿದ್ದಂಥ ಡೆಫಿಸಿಟ್ ಅನ್ನ ಇವರು ಫಿಲಪ್ ಮಾಡ್ಬೇಕಾದ್ರೆ ಅವರ ಟ್ರಂಪ್ ರವರ ಉದ್ದೇಶ ಇದ್ರು 2027-28ಕ್ಕೆ ಅದನ್ನ 3 to 4% ಇಳಿಸ್ಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಅಂದ್ರೆ ಅಲ್ಲ, ಕರೆಕ್ಟ್ ಸರ್. ಈ ಎತ್ತಿಗೆ ಜ್ವರ ಎಮ್ಮೆಗೆ ಬರೆ ಆದಂಗೆ ಆಗಲ್ವಾ ಇದು? ಅಮೆರಿಕದ ನಾಗರಿಕರ ಮೇಲೆ ಅಲ್ವಾ? ಆನ್ ಆನ್ ಆವರೇಜ್ ಈ ಭಾರತದ ಮೇಲೆ 26%, ಇನ್ಯಾವುದೋ ದೇಶದ ಮೇಲೆ 50% ತನಕ ಇದೆ. ಆವರೇಜ್ 40% ಅಂತ ಅನ್ಕೊಳ್ಳೋಣಪ್ಪ. 40% ರೇಟ್ ಜಾಸ್ತಿ ಆಗೋದಿಲ್ವಾ? ನೀವು ಹೇಳಿರೋದ್ರಲ್ಲಿ ಚೀನಾ ಬಿಡ್ಬಿಡಿ, ಏಷ್ಯಾದಲ್ಲಿ ಚೀನಾ ಬಿಟ್ಟು ಬೇರೆ ಏಷ್ಯಾದ ರಾಷ್ಟ್ರಗಳ ಮೇಲೆ ಇದು ಸ್ವಲ್ಪ ಒಂದು ಹೊರೆಯಾಗ್ತದೆ, ಅದಕ್ಕೆ ಧಕ್ಕೆ ಉಂಟಾಗ್ತದೆ. ಬಟ್ ಆದ್ರೆ ಬಯಲಾಟ್ರಲ್ ಅಗ್ರಿಮೆಂಟ್ಗೂ ಸ್ಕೋಪ್ ಇದೆಯಲ್ಲ. ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ನೀವು ಏನು ವ್ಯವಹಾರ ಮಾಡ್ತೇವೆ ಅದರಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡಬಹುದು ಅಂತ ಇದೆ. ಮೂರನೇದು, ಅಮೆರಿಕದ ಉದ್ದೇಶ ಏನು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಇದ್ದಂತ ಏನು ನ್ಯೂನತೆಗಳಿದ್ವು ಅಥವಾ ಒಂದು ರೀತಿಯಲ್ಲಿ ಇದ್ದಂತ ಕಾಂಟ್ರಡಿಕ್ಷನ್ಸ್ ಇದ್ವು, ಅವನ್ನೆಲ್ಲ ಮೀರಿ ಅಮೆರಿಕ ಈ ಒಂದು ಪ್ಯಾರಲಲ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ತರ ಅದು ಬೆಳೀತಾ ಇದೆ. ಅದನ್ನ ನಾವು ಗುರುತಿಸಬೇಕು. ಜಿಯೋಪೊಲಿಟಿಕಲ್ ಆಗಿ ನಾಟೋ ಅವರು ಹೇಳಿದ್ರು. ಕಾರಣ ಇವತ್ತು ಅಮೆರಿಕ ಆಗಿರ್ತಕ್ಕಂತಹ ಒಂದು ದೊಡ್ಡ ಕೊರತೆ ಅಥವಾ ಆತಂಕ ಏನಂದ್ರೆ, ನಮಗೆ ಈ ರೀತಿಯ ಒಂದು ತೆರಿಗೆ ಭಾರದಿಂದ ನಮ್ಮ ದೇಶದಲ್ಲಿ ಆರ್ಥಿಕ ಉತ್ಪನ್ನ ಮತ್ತು ಇಲ್ಲಿರ್ತಕ್ಕಂಥ ಪ್ರೊಡಕ್ಷನ್ಸ್ ಅಥವಾ ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ. ಸೊ ನಮ್ಮ ಉದ್ದೇಶ ಏನು, ಅಮೆರಿಕ ಇಸ್ ಫಸ್ಟ್, ಅದರ ಉದ್ಯೋಗಗಳನ್ನ ಕೊಡ್ಬೇಕು. ನೋಡಿ, ಅವರ ಇಮಿಗ್ರೇಷನ್ ಪಾಲಿಸಿನ ತೆಗೆದುಕೊಳ್ಳಿ, ಅದರಲ್ಲೂ ಸಹ ಅವ್ರು ಹೇಳ್ತಾರೆ ಈ ರೀತಿ ಹಣವನ್ನು ಕೊಟ್ಟವರಿಗೆ ನಾವು ಅದನ್ನ ಮಾಡ್ತೇವೆ ಅಂತ. ಅಂದ್ರೆ ಯಾವ ಮಟ್ಟಕ್ಕೆ ಟ್ರಂಪ್ ತಯಾರಿದ್ದಾರೆ ಅಂದ್ರೆ, ಆರ್ಥಿಕವಾಗಿ ಅಮೆರಿಕಾದ ಒಂದು ಸಾಲದ ಹೊರೆ ಏನಿದೆಯಲ್ಲ, ಆ ಸಾಲದ ಹೊರೆಯನ್ನ 7 ಟ್ರಿಲಿಯನ್ ಆರ್ ಲಿಟಲ್ ಮೋರ್ ದನ್ ದಟ್ ಅದನ್ನ ಕಡಿಮೆ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದಾರೆ. ಆ ಒಂದು ವ್ಯಾಪಕವಾದ ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಚೈನಾದೊಂದಿಗೆ ಬಿಟ್ರೆ ಚೈನಾಕ್ಕೆ ಅದು ಸವಾಲನ್ನುಂಟು ಮಾಡಿದೆ. ಕಾರಣ ಚೈನಾದವರು ಯಾವ ರೀತಿ ಡಂಪಿಂಗ್ ಮಾಡ್ತಾರೆ, ಅವರು ರಾಜಕೀಯವಾಗೂ ಅದು ಏನು ತಮ್ಮ ಹಿಡಿತ ಸಾಧಿಸ್ತಾ ಇದ್ದಾರೆ. ಇವತ್ತು ನೋಡಿ, ಭಾರತದ ಸುತ್ತಮುತ್ತ ಇರ್ತಕ್ಕಂಥ ರಾಷ್ಟ್ರಗಳ ಮೇಲೆ ಚೈನಾದ ಪ್ರಭಾವ ಎಷ್ಟಿದೆ. ಈ ನಿನ್ನೆ ಮೊನ್ನೆ ಹೋದಂತ ಬಾಂಗ್ಲಾದೇಶದ ನಾಯಕ, ಪ್ರಧಾನಮಂತ್ರಿ ಅಲ್ಲ, ಅಲ್ಲಿರ್ತಕ್ಕಂಥ ತಾತ್ಕಾಲಿಕ ನಾಯಕ ಚೀನಾಕ್ಕೆ ಶರಣಾಗುವ ರೀತಿಯಲ್ಲಿ ನಮ್ಮ ನೆರೆಹೊರೆಯವರು ವರ್ತಿಸ್ತಾ ಇದ್ದಾರೆ. ಆದ್ರಿಂದ ಅಜಿತ್, ಇದನ್ನು ಕೇವಲ ಒಂದು ಏಷ್ಯಾದ ದೃಷ್ಟಿಯಿಂದ ನೀವು ನೋಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಆ ದೃಷ್ಟಿಯಿಂದ ನೋಡ್ಬೇಡಿ, ಇಡೀ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಇವತ್ತು ಅಮೆರಿಕ ಬೇರೆಯವರಿಗೆ ಒಂದು ರೀತಿಯಲ್ಲಿ ಚಾಟಿಯನ್ನ ಬೀಸಿ ಬುದ್ಧಿ ಕಲಿಸ್ತಕ್ಕಂಥದ್ದನ್ನು ಮತ್ತೆ ಭಾರತಕ್ಕೆ ಅನುಕೂಲಕರವಾದ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ನೆಗೋಸಿಯೇಷನ್ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಬೈಲಾಟ್ರಲ್ ನೆಗೋಸಿಯೇಷನ್ ನಲ್ಲಿ ನಾವು ಇದನ್ನ ಸುಧಾರಿಸಬಹುದು. ಅದಕ್ಕೇನೆ ಭಾರತಕ್ಕೆ 26% ಕೊಟ್ಟಿರೋದು. ಇಲ್ಲಿ ನೋಡಿ, 49% ಇಂದ ಹಿಡಿದು 26% ವರೆಗೂ ಭಾರತ ಬರಬೇಕಾದ್ರೆ ಉಳಿದ ರಾಷ್ಟ್ರಗಳು ಏನಿದಾವೆ ಮಧ್ಯದಲ್ಲಿ ಅವು ದೇ ಆರ್ ಪ್ರೊ ಚೈನಾ, ಚೀನಾದ ಪರವಾಗಿರ್ತಕ್ಕಂಥ ರಾಷ್ಟ್ರಗಳಿಗೆ ಹೆಚ್ಚಿನ ತೆರಿಗೆಯನ್ನ ಹಾಕಿ ಈ ಒಂದು ಭಾರತ ಮತ್ತು ಅಮೆರಿಕಾದಂತ ಒಂದು ಸ್ನೇಹ ಇಟ್ಟುಕೊಂಡಿರ್ತಕ್ಕಂಥ, ಅದನ್ನೇ ಹೇಳಿದ್ರು, ಶತ್ರುಗಳು ಮತ್ತು ಮಿತ್ರರು ಇಬ್ಬರು ತೊಂದರೆ ಕೊಡ್ತಾ ಇದ್ದಾರೆ. ಮೋದಿ ಇಸ್ ಮೈ ಗುಡ್ ಫ್ರೆಂಡ್ ಬಟ್ he is also giving me trouble ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಟು ದಿ ಎಕ್ಸ್ಟೆಂಟ್ ಪಾಸಿಬಲ್ he is ready to negotiate with country wise, so country to country
1-to-1 ಡಿಸ್ಕಷನ್ ನಲ್ಲಿ ಬಹುಶಃ ಇದು ಒಂದು ರೀತಿಯಲ್ಲಿ ಏರ್ಪೇರ್ ಆಗಿರ್ತಕ್ಕಂಥದ್ದು ಸುಧಾರಿಸಬಹುದು ಮತ್ತೆ ತಿದ್ದುಪಡಿಗೂ ಅವಕಾಶ ಇದೆ. ಇಟ್ಸ್ ನಾಟ್ ಅ ರಿಜಿಡ್ ಪಾಲಿಸಿ, ಇಟ್ಸ್ ಅ ಪಾಲಿಸಿ, ಓಪನ್ ಪಾಲಿಸಿ ವೇರ್ ಅಮೆರಿಕಾ ವಾಂಟ್ಸ್ ಟು ಅಸರ್ಟ್ ಇಟ್ ಸೆಲ್ಫ್. ಸೊ ನನ್ನ ಪ್ರಕಾರ ಮೋದಿ ಅವರು ಹೇಗೆ ಭಾರತದಲ್ಲಿ ಒಬ್ಬ ಮುತ್ಸದ್ದಿಯಾಗಿ ಭಾರತದ ಪರವಾಗಿ ತಮ್ಮ ಒಂದು ಏನು ಇಂಪ್ರಿಂಟ್ ಅನ್ನ ಅಥವಾ ತಮ್ಮ ಒಂದು ಅಧಿಕಾರದ ಒಂದು ಪ್ರತಿಷ್ಠಾಪನೆ ಮಾಡಿದಾರೆ, ಹಾಗೆ ಟ್ರಂಪ್ ಇಟ್ಸ್ ಲೈಕ್ ಮೋದಿ ಆಫ್ ಅಮೆರಿಕಾ. ಆ ಒಂದು ದೇಶದ ಅಭಿಮಾನದ ಮೇಲೆ ಅವ್ರಿಗೆ ಮಾಡ್ತಾ ಇದ್ದಾರೆ. ಇದು ಭಾರತಕ್ಕೆ ಅದು ಯಾವ ರೀತಿಯ ಪ್ಯಾನಿಕ್ ಆಗ್ತಕ್ಕಂಥದ್ದಿಲ್ಲ, ಭಾರತಕ್ಕೆ ಅನುಕೂಲ ಆಗ್ತದೆ. ಆದ್ರೆ ನಾವು ಸಹ ಅವರ ಒಂದು ನೆಗೋಸಿಯೇಷನ್ ಮಾಡುವಾಗ ಗಿವ್ ಅಂಡ್ ಟೇಕ್ ಇನ್ ಸ್ಪಿರಿಟ್ ಅಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ನರೇಂದ್ರ ಅಂತ ಒಬ್ಬ ತಜ್ಞರು ಹೇಳ್ತಾರೆ, ದೇರ್ ಇಸ್ ನೋ ನೀಡ್ ಟು ಪ್ಯಾನಿಕ್ ಇನ್ ಇಂಡಿಯಾ. ಯಾಕಂದ್ರೆ ತಾತ್ಕಾಲಿಕವಾಗಿ ನೀವು ಶೇರ್ ಮಾರ್ಕೆಟ್ ಹೇಳಿದ್ರೆ, ಬಹುಶಃ ನಾನು ಆ ಮಟ್ಟದ ಆರ್ಥಿಕ ತಜ್ಞನಲ್ಲ, ರಾಜಕೀಯ ವಿಶ್ಲೇಷಕ. ನನ್ನ ಪ್ರಕಾರ ಈ ಶೇರ್ ಮಾರ್ಕೆಟ್ ಏರುಪೇರು ದಿನನಿತ್ಯ ವಾರ ಏರ್ಪೇರ್ ಆಗ್ತದೆ. ಅದರಿಂದ ಅವ್ರು ಹೇಳಿದ್ರಲ್ಲ, ಶೇರ್ ಹೋಲ್ಡರ್ಸ್ ಮತ್ತೆ ಅದನ್ನ ಮಾರಾಟಕೊಳ್ತಕ್ಕಂಥವ್ರಿಗೆ ಮಾತ್ರ ಅಲ್ಲಿ ಧಕ್ಕೆ ಆಗ್ತದೆ. ಆದರೆ ಭಾರತದಂತ ರಾಷ್ಟ್ರಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮೋದಿ ಮತ್ತು ಟ್ರಂಪ್ ರವರು ಪರಸ್ಪರ ಮಾತುಕತೆಯ ಮೂಲಕ ಇದನ್ನು ಬಗೆಹರಿಸ್ತಾರೆ. ಆದ್ರೆ ನೀವ್ ಹೇಳಿದ್ರಲ್ಲ, ಗ್ಲೋಬಲ್ ಪರ್ಸ್ಪೆಕ್ಟಿವ್ ಇಂದ ಅಮೆರಿಕ ಇದೆ ಪ್ಯಾರಲಲ್ ವರ್ಲ್ಡ್ ಟ್ರೇಡ್. ಅಮೆರಿಕ ಶಾಶ್ವತ ಯಾರ ಮಿತ್ರನೂ ಅಲ್ಲ ಅಂತಕ್ಕಂಥದ್ದು ಯುರೋಪ್ ಮತ್ತು ಅಮೆರಿಕದ ನಡುವಿನ ಸಂಬಂಧಗಳ ಸ್ಥಿತ್ಯಂತರಗಳು ಹೇಳ್ತಾ ಇವೆ. ಹೀಗಾಗಿ ನಾವು ಭಾರತ ಏನೋ ಅಮೆರಿಕದ ಮಿತ್ರ ಅನ್ನುವ ಕಾರಣಕ್ಕೋಸ್ಕರ ನಮ್ಗೇನೋ ಡಿಸ್ಕೌಂಟ್ ಸಿಗುತ್ತೆ ಅಂತಕ್ಕಂಥದ್ದು ಭ್ರಮೆ ಆದೀತೆ. 26% ನಂಬರ್ ಒನ್. ನಂಬರ್ ಟು ಚಪ್ಪಿ ಪುರಾಣಿಕರೇ, ವರ್ಲ್ಡ್ ಆರ್ಡರ್ ಏನ್ ಚೇಂಜ್ ಆಗ್ಬಹುದು ಅಂತ ಅನ್ಸುತ್ತೆ. 26%, ಇಟ್ ಈಸ್ ನಾಟ್ ಆನ್ ಡಿಸ್ಕ್ರಿಷನ್ ಆಫ್ ಟ್ರಂಪ್ ಸರ್. ದೇ ಹ್ಯಾವ್ ಡ್ರಾನ್ ಅ ಫಾರ್ಮುಲಾ. ಆ ಫಾರ್ಮುಲಾದಲ್ಲಿ ಭಾರತಕ್ಕೆ 26% ಬರ್ತಾ ಇದೆ. ಕರೆಕ್ಟ್. ಯಾಕಂದ್ರೆ ಈ ಡಿಪೆಂಡ್ಸ್ ಆನ್ ಭಾರತ ಆಲ್ಸೋ. ಬಟ್ ಗ್ಲೋಬಲಿ ನನ್ನ ಪ್ರಕಾರ ಇವತ್ತು ವಿಶ್ವ ಮಟ್ಟದಲ್ಲಿರ್ತಕ್ಕಂಥ ಆರ್ಥಿಕ ಸಂಸ್ಥೆಗಳಿದಾವಲ್ಲ, ಅವುಗಳು ದುರ್ಬಲವಾಗ್ತವೆ. ಅಮೆರಿಕಕ್ಕೆ ಯಾರು ಒಂದು ರೀತಿಯಲ್ಲಿ ಕಂಟ್ರೋಲ್ ಅಥವಾ ಒಂದು ರೀತಿಯಲ್ಲಿ ಅವ್ರನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ಶಕ್ತಿಯನ್ನ ಬೇರೆ ರಾಷ್ಟ್ರಗಳು ಕಳ್ಕೊಂಡಿದೆ. ಇವರು ರಷ್ಯಾದ ಬಗ್ಗೆ ಹೇಳಿದ್ರು, ಮತ್ತೆ ಬೇರೆ ಬೇರೆ ರಾಷ್ಟ್ರಗಳ ಯುರೋಪಿಗೆ ಎಷ್ಟು ಕನ್ಸೆಷನ್ ತೋರಿಸಿದ್ದಾರೆ ನೋಡಿ. ಇಸ್ರೇಲಿಗೆ 17% ಫಾರ್ ಇಸ್ರೇಲ್. ಅದರ ಅರ್ಥ ಏನು? ದೇ ಹ್ಯಾವ್ ಗಾಟ್ ವೆರಿ ಗುಡ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಗ್ರಿಮೆಂಟ್ಸ್. ಸೊ ಆ ಮಟ್ಟದಲ್ಲಿ ನಾವು ಯೋಚನೆ ಮಾಡಬೇಕು. ಈ ಯುರೋಪಿಯನ್ ರಾಷ್ಟ್ರಗಳು, ಇಸ್ರೇಲ್ ಮುಂತಾದ ರಾಷ್ಟ್ರಗಳು ಯಾವ ತಂತ್ರ ಅಥವಾ ನೀತಿಯನ್ನ, ಸ್ಟ್ರಾಟಜಿಯನ್ನು ಅನುಸರಿಸಿದಾವೆ, ನಮ್ಮ ದೇಶದ ಮೂಲಕ ಅದನ್ನು ಹೇಗೆ ಮಾಡಬಹುದು ಎಂತಕ್ಕಂಥದ್ದು ಪ್ರತಿಯೊಂದು ರಾಷ್ಟ್ರವೂ ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನೆ ಮಾಡಿಕೊಳ್ಳಿಕ್ಕೆ ಇದು ಒಂದು ರೀತಿಯಲ್ಲಿ ಚಾಲೆಂಜ್ ಅಂತ ಹೇಳಿದ್ರು. ಇಟ್ಸ್ ಅನ್ ಆಪರ್ಚುನಿಟಿ ಆಲ್ಸೋ. ನನ್ನ ಪ್ರಕಾರ ಇಟ್ಸ್ ಅನ್ ಆಪರ್ಚುನಿಟಿ ಟು ಮೇಕ್ ದ ಕರೆಕ್ಷನ್ಸ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಎಟ್ಸೆಟ್ರಾ. ವಿಶ್ವನಾಥ್ ಭಟ್ರೆ, ಭಾರತದ ಅಪ್ರೋಚ್ ಸರಿಗಿದೆಯಾ ಈ ವಿಷಯದಲ್ಲಿ? ತುಂಬ ಚೆನ್ನಾಗಿದೆ ಸರ್. ನಾನೊಂದು ಹೇಳ್ತೀನಿ, ನಮ್ಗೆ ಎಷ್ಟು ಲಾಸ್ ಆಗುತ್ತೆ? ನಮಗೆ ಸುಮಾರು $37 ಬಿಲಿಯನ್ ನಮಗೆ ಲಾಸ್ ಆಗುತ್ತೆ. ಹೌದು, ಪರ್ ಇಯರ್ ಲಾಸ್ ಅಂತ ಹೇಳಿದ್ರೆ ಡೆಫಿಸಿಟ್. ನಾನು ಹೇಳೋದು ನಷ್ಟ ಅಲ್ಲ. ಇವತ್ತು ಶೇರ್ ಮಾರ್ಕೆಟ್ ನಾಳೆ ರಿಕವರಿ ಆಗಿಬಿಡ್ಬೋದು, ಹಾಗಲ್ಲ. $37 ಬಿಲಿಯನ್ ನಮ್ಮ GDP ನಲ್ಲಿ ಕಡಿಮೆ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.